ಅದಕ್ಕೆ ಅಪ್ಪ ಅಮ್ಮ ಮಗಳು ಏನೂ ಗೊತ್ತಾಗೋದಿಲ್ಲ. ನಾನು ನಿಮ್ಮಮ್ಮ ರಕ್ಷಾ, ಯಾವಾಗಲೂ ನಿನಗಾಗ್ಬರೋದು ನಾನೇ. ಇಷ್ಟೆಲ್ಲ ಇರೋಳು ನನ್ನ ಮನ್ಸು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅದೊಂದೇ ವಿಷಯದಲ್ಲಿ ರಕ್ಷಾ ನಿನಗೂ ನನಗೂ ಡಿಫ್ರೆನ್ಸಸ್ ಇರೋದು. ನಿನ್ನ ವಿಷಯ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಯೋಚನೆಗಳೇ ನಿನಗೆ ಅರ್ಥ ಆಗ್ತಿಲ್ಲ. ಏನೇ ಎಕ್ಸ್ಪ್ಲನೇಷನ್ ಇರಲಿ, ನನ್ನ ಪ್ರೀತಿನೇ ಗೆಲ್ಲೋದು. ನಾನು ಲವ್ ಮಾಡ್ದವನ ಜೊತೆ ಭಿಕ್ಷೆ ಬೇಕಿದ್ರು ಬೇಡ್ತೀನಿ, ನಿನ್ನ ಮಾತನಾಡ್ಯಕ್ಕೆ ನಾನು ಬಿಡಲ್ಲ. ನೀನು ಚಿಕ್ಕವಳಿದ್ದಾಗ ನಿಮ್ಮ ಅಪ್ಪ ನಿನಗೆ ಐಸ್ ಕ್ರೀಮ್ಸ್ ಕೊಡಿಸ್ಲೇಬಾರ್ದು ಅಂತ ಹೇಳಿದರು, ನಿನಗೆ ಕೆಮ್ಮು ಬರುತ್ತೆ ಅಂತ. ಆದರೆ ನಾನು ನಿಮ್ಮ ಅಪ್ಪಂಗೆ ಗೊತ್ತಾಗದೇ ಇರೋ ಹಾಗೆ ನಿನಗೆ ಐಸ್ ಕ್ರೀಮ್ಸ್ ಕೊಡಿಸ್ತಾ ಇದ್ದೆ. ಯಾಕೆ ಗೊತ್ತಾ ರಕ್ಷಾ? ಐಸ್ ಕ್ರೀಮ್ ತಿನ್ನೋ ಖುಷಿ ಏನು, ಅದು ಹೇಗಿರುತ್ತೆ ಅನ್ನೋದು ನಿನಗೆ ಮಿಸ್ ಆಗಬಾರ್ದು ಅಂತ. ಆಮೇಲೆ ನಿನಗೆ ಕೆಮ್ಮು ಬಂದಾಗಲೂ ನಾನೇ ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿನ್ನನ್ನು ನೋಡ್ಕೊಳ್ತಾ ಇದ್ದೆ. ವಿನು ಐಸ್ ಕ್ರೀಮ್ ಅಲ್ಲ. ಅದನ್ನೇ ನಾನು ಹೇಳ್ತಿರೋದು ಪುಟ್ಟ. ನಾವು ಬಯಸಿದ್ದೆಲ್ಲ ಯಾವಾಗಲೂ ಸರಿ ಇರೋದಿಲ್ಲ. ನನ್ನ ಮಗಳಿಗೆ ಯಾವ್ದು ಸರಿ ಅಲ್ಲ ಅಂತ ನನಗೆ ಗೊತ್ತು. ಐಸ್ ಕ್ರೀಮ್ ಕೊಡಿಸಿ ನಿದ್ದೆಗೆಟ್ಟು ನೋಡ್ಕೊಳ್ಳೋಳಿಗೆ ಮಗಳು ಮದುವೆ ಮಾಡಿಸಿ ಅವಳ ಜೀವನ ಸರಿ ಹೋಗೋ ಹಾಗೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ವಿನುನ ನೀನು ಬೇಡ ಅನ್ನೋದಕ್ಕೆ ಕಾರಣನೇ ಇಲ್ಲ. ಇದೆ, ಆದರೆ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಫ್ಯಾಮಿಲಿಗೆ ಅಳಿಯನಾಗಿ ಬರೋನು ನಮ್ಮ ಸ್ಟೇಟಸ್ಗಿಂತ ಜಾಸ್ತಿ ನಮಗಿಂತ ಶ್ರೀಮಂತನಾಗಿರಬೇಕು ರಕ್ಷಾ. ಅದನ್ನು ಬಿಟ್ಟು ನಾವು ಹಾಕೋ ಭಿಕ್ಷೆಲೆ ಬದುಕೋನಾಗಿರ್ಬಾರ್ದು. ಅರುಂಧತಿನ ಸವಿತನ್ನ ನೀನು ನೋಡ್ತಾನೆ ಇದೆಯಾ ಅಲ್ವ ರಕ್ಷಾ? ಗಂಡನ ಅವ್ನು ಸರಿ ಇಲ್ಲದೆ ಹೋದರೆ ಜೀವನ ಪೂರ್ತಿ ಅವಮಾನ ಪಡ್ತಾನೆ ಇರಬೇಕಾಗತ್ತೆ. ಅದು ಎಲ್ಲ ಪ್ರೀತಿಗಿಂತನೂ ಸಾವುಗಿಂತನೂ ತುಂಬ ನೋವು ಕೊಡುತ್ತೆ ಪುಟ. ವಿನಾಯಕಂಗೂ ಅವ್ರ ಅಪ್ಪಂದೇ ರಕ್ತ. ಅವರಪ್ಪ ಅರುಂಧತಿಗೆ ಏನು ಮಾಡಿದ್ನೋ ನಿನಗೂ ಅವನು ಅದನ್ನೇ ಮಾಡ್ತಾನೆ. ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನಿದ್ಬಿಡು. ಬುಲ್ಶಿಟ್. ನಿನಗಪ್ಪ ಸಿಗದೆ ಹೋಗಿದ್ದಿದ್ರೆ ನೀನೇನು ಮಾಡ್ತಿದ್ದೆ?